ಸ್ನೇಹಿತರೆ ನಮಸ್ಕಾರ. ಡಿಕ್ ರಮೇಶ್ ಮಾತಾಡ್ತಾ ಇರೋದು. ನಾಗರಬಾವಿ ಹತ್ರ ಒಂದು ವೈರಿಂಗನ್ನು ಮಾಡಿ ಸ್ವಿಚ್ ಪ್ಲೇಟನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಕತ್ಲೆ ಇದು. ಇದ್ರದ್ದು ವೀಡಿಯೋನ ನಿಮ್ಗೆ ಮಾಡ್ತಾಯಿದ್ದೀನಿ, ಯಾವ ಥರ ವರ್ಕನ್ನು ಬಂದಿದೆ ಅಂತ ಪೂರ್ಣವಾಗಿ ನೋಡಿ. ಇಲ್ಲಿ ಔಟ್ಸೈಡ್ ಇದು ಅಂದರೆ ನೋಡಿ, ಇಲ್ಲಿ ಫಸ್ಟು ಔಟ್ಸೈಡಲ್ಲಿ ಥರ್ಡ್ ಫ್ಲೋರ್ ಇದು ಒಂದು AH ಪಾಯಿಂಟನ್ನು ಕೇಳಿದ್ದಾರೆ. ಇಲ್ಲಿಂದನೇ ಮೇನ್ ಸರ್ಕ್ಯೂಟು ಬಂದಿದೆ ನೋಡಿ. ಇಲ್ಲಿ ಈಚೆ ಕಡೆ ಬಂದ್ಬಿಟ್ಟು 2 ಲೈಟನ್ನು ಕೇಳಿದ್ದಾರೆ, ಲೈಟನ್ನು ಹಾಕ್ಕೊಟ್ಟಿದ್ದೀನಿ. ಮತ್ತು ಇದಕ್ಕೆ ಬಂದ್ಬಿಟ್ಟು 4 ಲೈಟನ್ನು ಹಾಕಿದ್ದೀನಿ. ಅಂದರೆ ಒಂದು ಸ್ವಿಚ್ಚಿಂದ 2ರಿಂದ 1 ಸ್ವಿಚ್ಚು, 2 ಲೈಟಿಂದ ಇನ್ನು 2 ಲೈಟಿಂದ 1 ಸ್ವಿಚ್ಚು ವೈರಿಂಗನ್ನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಬತ್ತು ಅಂದರೆ ಒಂದು ಕಾಲಿಂಗ್ ಬಿಲ್ಲನ್ನು ಹಾಕಿದ್ದೀನಿ. ಎಂಟ್ರೆನ್ಸಲ್ಲಿ ಬಂತ ಸಪ್ರೇಟಾಗಿ ಸ್ವಿಚ್ಗಳನ್ನು ತೊಗೊಬಂದಿದ್ದೀನಿ. ಇಲ್ಲಿಂದ ಬತ್ತು ಅಂದರೆ UPS ಪಾಯಿಂಟು, ಇಲ್ಲಿಂದ DP ಕಂಟ್ರೋಲ್ ಇದು. ಬಂದ ತಕ್ಷಣ ಯಾವಾಗಲೂ ಡೋರ್ ಹಿಂದೆ ಮಡಗಬೇಕಾಗತ್ತೆ. ಇದು DP ಕಂಟ್ರೋಲನ್ನು ಮಡಗಿದ್ದೀನಿ. ಇಲ್ಲಿ ಔಟ್ಸೈಡು ಹೊರಗಡೆ ಹೋಗ್ಬೇಕಂದ್ರೆ ಸ್ವಿಚ್ಚನ್ನು ಹಾಕಿ ಒಳಗಡೆ ಹೋಗ್ಬೇಕಾಗತ್ತೆ, ಸ್ವಿಚ್ಚನ್ನು ಕೊಟ್ಟಿದ್ದೀನಿ. ಎಲ್ಲ ಬಂದ ತಕ್ಷಣ ಒಂದೇ ಕಡೆ ಏನಿರಬೇಕಾಗುತ್ತೆ ಅಂದರೆ ಸ್ವಿಚ್ ಕಂಟ್ರೋಲ್ ಇರಬೇಕಾಗತ್ತೆ. ಫ್ಯಾನ್ದು ಎಲ್ಲ ಸ್ವಿಚ್ ಕಂಟ್ರೋಲು ಇಲ್ಲಿ ಬಂದಿದೆ. ಜೊತೆಗೆ TP ಪಾಯಿಂಟನ್ನು ಮಾಡಿದ್ದೀನಿ ನೋಡಿ. TP ಪಾಯಿಂಟು ಅಡಿಷನಲಾಗಿ ಕಂಪ್ಯೂಟ್ರಿಗೆ ಲೈಟ್ ಬೇಕು, ಸ್ವಿಚ್ ಬೇಕಂತ ಕೇಳಿದರು. ಸಾಕೆಟು ಎಕ್ಸ್ಟ್ರಾ 3 ಸಾಕೆಟನ್ನು ಹಾಕ್ಕೊಟ್ಟಿದ್ದೀನಿ. ಒಂದು ಫ್ಯಾನ್ ಬಂದಿದೆ. ಆ ಕಡೆ ಈ ಕಡೆ ಲೈಟು. ಕಾಲಿಂಗ್ ಬಿಲ್ಲನ್ನು ಫಿಟ್ಟಿಂಗ್ ಮಾಡಿದ್ದೀನಿ ನೋಡಿ. ಇಲ್ಲಿಂದ ಬತ್ತು ಅಂದರೆ ಬಾತ್ರೂಮ್ಗೆ ಯಾವಾಗಲೂ AH ಇದು ಅಂದರೆ ಗೀಝರ್ದು ಈಚೆ ಕಡೆ ಇಡಬೇಕಾಗತ್ತೆ, ಮತ್ತು ಲೈಟ್ ಈಚೆ ಕಡೆ ಕೊಡಬೇಕಾಗತ್ತೆ, ಮತ್ತು ಇದ್ರ ಲೈಟು ಈಚೆ ಕಡೆ ಕೊಡಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದೀನಿ. ಬಟ್ ಬಾತ್ರೂಮ್ ಕತ್ಲೆ ಇರೋದ್ರಿಂದ ನಿಮಗೆ ತೋರಿಸೋದಕ್ಕಾಗೋದಿಲ್ಲ. ಏನು ಮಾಡಿರ್ತೀವಿ ಅಂದರೆ ಇಲ್ಲಿ 3 ಪಾಯಿಂಟು 4 ಪಾಯಿಂಟ್ ಬಂದೇ ಬರುತ್ತೆ. ಒಂದು ಗೀಜರ್ ಪಾಯಿಂಟ್ ಬರುತ್ತೆ, ಒಂದು ಲೈಟಿಂಗ್ ಪಾಯಿಂಟು. ಅಡಿಷ್ನಲಾಗಿ ಒಂದು ಲೈಟಿಂಗ್ ಪಾಯಿಂಟನ್ನು ಕೊಟ್ಟಿದ್ದೀನಿ. ಅದ್ರ ಜೊತೇಲಿ ಎಕ್ಸಾಸ್ಟ್ ಫ್ಯಾನ್ದು ಒಂದು ಲೈಟನ್ನು ಕೊಟ್ಟಿದ್ದೀನಿ, ಮತ್ತು ಮಿರರ್ ಲೈಟದು ಒಂದು ಲೈಟನ್ನು ಕೊಟ್ಟಿದ್ದೀನಿ. ಇಲ್ಲಿಂದ ಬತ್ತು ಅಂದರೆ ಇಲ್ಲಿ 2 ಸ್ವಿಚ್ಚನ್ನು ಹಾಕಿದ್ದೀನಿ. ಓಕೆ, 2 ಸ್ವಿಚ್ಚನ್ನು ಹಾಕಿದ್ದೀನಿ. ಅಲ್ಲಿಂದ ಬತ್ತು ಅಂದರೆ ಒಂದು ಲೈಟ್ ಪಾಯಿಂಟು ಈ ಕಡೆ ವಾಟರ್ ಪ್ರೂಫ್ ಬರುತ್ತೆ, ಈ ಕಡೆ ಏನು ಪಾಯಿಂಟನ್ನು ಬಿಟ್ಟಿಲ್ಲ. ಬಂದ ತಕ್ಷಣ ನಮಗೆ ರೈಟ್ ಸೈಡಲ್ಲಿ ಯಾವಾಗಲೂ ಲೈಟ್ ಪಾಯಿಂಟ್ ಇರಬೇಕಾಗತ್ತೆ. ಇದು ಸ್ಮಾಲ್ ವೈರಿಂಗು ವಿತ್ ಸ್ವಿಚ್ ಪ್ಲೇಟನ್ನು ಹಾಕಿದ್ದೀನಿ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.